ಯಾರೆಲ್ಲ ನೋಡಿ ಸಪೋರ್ಟ್ ಮಾಡಿ ನಮ್ಮ ಆ್ಯನಿವರ್ಸರಿ ಡೇ ಬ್ಲಾಗ್ ಆ ಮಕ್ಳಿಗೋಸ್ಕರ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ವಾಟರ್ ಆ್ಯಕ್ಟಿವಿಟಿ ರಿಲೇಟೆಡ್ ನೀವು ಈ ಜಾಗಕ್ಕೆ ಫಸ್ಟು ಎಂಟ್ರಿ ಆಗಿದ ತಕ್ಷಣ ಕೂಡ ಎಷ್ಟು ಸತಿ ಈ ಸಾಂಗ್ ಡ್ಯಾನ್ಸ್ ಮಾಡಿದಾನೋ. ಈ ಸಾಂಗ್ಲಿ ಮಕ್ಳ ಕೈಲೇ ಮಾಡಿಸ್ತಾರೆ. ಶಾಪಿಂಗ್ ಕೂಡ ಮಾಡಿದ್ರಿ. ನಾನು ನನ್ನ ಮಗನ್ನೇ ನಿಲ್ಲಿಸಿ ನಮ್ಮಿಬ್ರು ಫೋಟೋ ತೆಗಿ ಅಂತ ಪ್ರಮೋಷನಲ್ ವಿಡಿಯೋ ಮಾಡ್ತಾ ಇದ್ದಾಳೆ. ಈ ಪ್ಲೇಸ್ ಹೆಸರು ಕ್ಯೂ. ಹೀಗೆ ಚಿಕ್ಕದಾಗೆ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿ. ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಫಸ್ಟ್ ವಿಡಿಯೋ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಹೀಗೆ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನೋಡಿ ನಮಗೆ ಇನ್ನೂ ಮೋಟಿವೇಟ್ ಆಗುತ್ತೆ, ಇನ್ನೂ ವ್ಲಾಗ್ ಮಾಡಬೇಕು ಅಂತ ಅನಿಸುತ್ತೆ. ಓಕೆ, ಇವತ್ತಿನ ಈ ಬ್ಲಾಗ್ ಏನಿರುತ್ತೆ ಅಂದರೆ ನಮ್ಮ ಆ್ಯನಿವರ್ಸರಿ ಡೇ ಬ್ಲಾಗ್. ಆದರೆ ಇದು ನನ್ನ ಮಗನ ಡೇ ಔಟ್ ಬ್ಲಾಗ್ ಆಯಿತು. ಈ ವಿಡಿಯೋ ಕ್ಲಿಪ್ಸ್ ಎಲ್ಲ ನಾನು ನಮ್ಮ ಆ್ಯನಿವರ್ಸರಿ ದಿನ ಅಂದರೆ 9th ಮೇ ತಗೊಂಡಿರೋದು. ಬಿಕಾಸ್ ಅವತ್ತು ನಮ್ಮ ಆ್ಯನಿವರ್ಸರಿ ಇತ್ತು. ಸೊ ಈ ವಿಡಿಯೋ ಕ್ಲಿಪ್ಸ್ ನನ್ನ ಬ್ಲಾಗ್ ಮಾಡಬೇಕಂತ ತೊಗೊಂಡಿದ್ದಿಲ್ಲ, ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ತಗೊಂಡಿರೋದು. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಎಡಿಟ್ನ. ಮತ್ತು ಯಾಕೆ ಈ ವ್ಲಾಗ್ ಹಾಕಬೇಕು ಅಂತ ನನ್ನ ಮೇನ್ ಇಂಟೆನ್ಷನ್ ಇದ್ದಿದೆ, ಮಕ್ಳಿಗೋಸ್ಕರ. ಬಿಕಾಸ್ ಈ ಪ್ಲೇಸ್ ಅವರಿಗೆ ತುಂಬ ಇಷ್ಟ ಆಗುತ್ತೆ. ಈ ಪ್ಲೇಸ್ ಬರೀ ಪ್ಲೇ ಏರಿಯಾ ಅಲ್ಲ, ಇದರಲ್ಲಿ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇದೆ. ಈ ಪ್ಲೇಸ್ ಎಲ್ಲಿ ಏನು ಅಂತ ಲಾಸ್ಟಲ್ಲಿ ಹೇಳ್ತೀನಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನನ್ನ ಮಗ ಅಂತೂ ಈ ಪ್ಲೇಸ್ ತುಂಬ ಎಂಜಾಯ್ ಮಾಡ್ದ. ಅವನು ನೋಡಿ ನಮಗಂತೂ ತುಂಬ ಖುಷಿ ಆಯಿತು. ಅವನು ಫಸ್ಟ್ಗೆ ಸ್ಲೈಡ್ ಎತ್ತೋಕ್ಕೆ ಭಯ ಪಡ್ತಿದ್ದ. ಆದರೂ ಸೆಕೆಂಡ್ ಟೈಮ್ ಅವನೇ ಭಯ ಪಡ್ತಾನೆ ಒಬ್ಬನೇ ಎತ್ತದ. ಆ್ಯಕ್ಚುಲಿ ನನಗೆ ಆ ಸ್ಲೈಡ್ ನೋಡೇ ಭಯ ಆಯಿತು, ಬಟ್ ಅಲ್ಲಿ ಹೆಲ್ಮೆಟ್ ಸೇಫ್ಟಿ ನೋಡಿ ಸಮಾಧಾನ ಆಯಿತು. ಆಮೇಲೆ ಅವನಿಗೂ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಅವನು ಸ್ಲೈಡ್ ಮಾಡ್ದ. ಮತ್ತು ಅಲ್ಲಿ ವಾಟರ್ ಆ್ಯಕ್ಟಿವಿಟಿ ರಿಲೇಟೆಡ್ ಸೈನ್ಸ್ ಎಕ್ಸ್ಪಿರಿಮೆಂಟಲ್ ಆ್ಯಕ್ಟಿವಿಟಿ ಇತ್ತು. ಫಸ್ಟ್ ಅಲ್ಲಿ ಹೋಗಿದ ತಕ್ಷಣ ಅವನಿಗೆ ರೈನ್ ಕೋಟ್ ಕೊಟ್ಟರು, ಯಾಕಂದರೆ ಮಕ್ಕಳು ಅವರು ಬಟ್ಟೆ ಎಲ್ಲ ವೆಟ್ ಮಾಡ್ಕೊಳ್ತಾರಲ್ಲ ಅಂತ ಕೊಟ್ಟರು. ಸೊ ಈ ಆ್ಯಕ್ಟಿವಿಟಿ ಕೂಡ ಚೆನ್ನಾಗಿತ್ತು. ನಾವು ನಮ್ಮ ಆ್ಯನಿವರ್ಸರಿಗೆ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ರಿ, ಆದರೆ ಏನು ಎಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿಲ್ಲ. ಲಾಸ್ಟಿಗೆ ಈ ಪ್ಲೇಸನ್ನ ಮಗನಿಗೋಸ್ಕರ ಕರ್ಕೊಂಡು ಹೋಗೋಣ ಅಂತ ಚೂಸ್ ಮಾಡಿದ್ರಿ. ಬಿಕಾಸ್ ಜಾಸ್ತಿ ಅವನು ಆಚೆ ಎಲ್ಲಿಗೂ ಹೋಗಲ್ಲ, ಮನೇಲೇ ಇದ್ದು ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿತ್ತು. ಸೊ ಹೇಗೋ ಸ್ಕೂಲ್ ಬೇರೆ ರಜಾ ಇತ್ತಲ್ಲ, ಸೊ ನಾವು ಇಲ್ಲೇ ಹೋದರೆ ಚೆನ್ನಾಗಿರುತ್ತೆ ಅಂತ ನಾವು ಈ ಜಾಗನ ಚೂಸ್ ಮಾಡಿರಿ. ನೀವು ಈ ಜಾಗಕ್ಕೆ ಫಸ್ಟು ಎಂಟ್ರಿ ಆಗಿದ ತಕ್ಷಣ ನಮ್ಮ ಡೀಟೇಲ್ಸ್ ಅಂದರೆ ನೇಮ್, ಆಮೇಲೆ ಕಿಡ್ ಏಜ್ ಎಲ್ಲ ಕೇಳ್ತಾರೆ. ಮತ್ತು ಪ್ಯಾಕೇಜನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ಎಷ್ಟಾರ್ಗೆ ಎಷ್ಟು ಅಮೌಂಟ್ ಅಂತ ಅದ್ರ ತಕ್ಕಂತೆ ನಾವು ಪೇ ಮಾಡಬೇಕು. ಪೇ ಮಾಡಿದ್ಮೇಲೆ ನಮಗೆ ಕ್ಯಾಶ್ ಮತ್ತು ಒಂದು ಕಾರ್ಡ್ ಕೊಡ್ತಾರೆ. ಕ್ಯಾಶ್ ಅಂದರೆ ರಿಯಲ್ ಕ್ಯಾಶ್ ಅಲ್ಲ, ಫೇಕ್ ಕ್ಯಾಶು. ಬಿಕಾಸ್ ಈ ಕಾನ್ಸೆಪ್ಟ್ ಯಾಕೆ ಅವರು ಇಟ್ಕೊಂಡಿದ್ದಾರೆ ಅಂದರೆ ಮಕ್ಕಳಿಗೆ ಫೈನಾನ್ಷಿಯಲ್ ಡಿಸಿಷನ್ ಬಗ್ಗೆ ಗೊತ್ತಿರಲಿ ಅಂತ. ಹಾಗೆ ನಮಗೆ ಒಂದು ಪಾಸ್ಪೋರ್ಟ್ ಕೂಡ ಕೊಡ್ತಾರೆ. ಆ ಪಾಸ್ಪೋರ್ಟಲ್ಲಿ ಡಿಫ್ರೆಂಟ್ ಝೋನ್ ಆಫ್ ಆ್ಯಕ್ಟಿವಿಟಿ ಮೆನ್ಷನ್ ಮಾಡಿರ್ತಾರೆ. ಲೈಕ್ ಆ್ಯಕ್ಷನ್ ಝೋನ್, ಚಾಲೆಂಜ್ ಝೋನ್, ಸೋಷಲ್ ಝೋನ್ ಅಂತ ಇನ್ನೂ ಡಿಫ್ರೆಂಟ್ ಆ್ಯಕ್ಟಿವಿಟಿ ಝೋನ್ ಇದೆ. ನಾವು ಅಲ್ಲಿ ರೀಚ್ ಆಗಿ ಪ್ರತಿ ಆ್ಯಕ್ಟಿವಿಟಿ ಝೋನ್ ಕಂಪ್ಲೀಟ್ ಮಾಡಿದ್ರೆ ಅದಕ್ಕೆ ಸೀಲ್ ಹಾಕಿ ಕೊಡ್ತಾರೆ, ಅಂದರೆ ನಾವು ಆ ಗೇಮ್ನ ಕಂಪ್ಲೀಟ್ ಮಾಡಿದ್ದೀವಿ ಅಂತ. ಸೊ ಹೀಗಿರುತ್ತೆ ಅಲ್ಲಿ. ಮತ್ತು ನನ್ನ ಮಗ ಮಮ್ಮಿ ಒಂದು ವೀಡಿಯೋ ತೆಗಿ ಮಮ್ಮಿ, ನಾನು ಅಲ್ಲಿಂದ ಸ್ಲೈಡ್ ಆಗಿ ಬರ್ತೀನಿ ಅಂದ. ಅದಕ್ಕೆ ಅಲ್ಲಿಂದ ಒಂದು ವೀಡಿಯೋ ಕ್ಲಿಪ್ ತೆಗೆದೆ. ನೆಕ್ಸ್ಟ್ ಒಂದು 4 ಕ್ಲಿಪ್ಪಿಂಗ್ಗೆ ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ, ಹಾಗೆ ರಾ ಫುಟೇಜ್ ನೋಡ್ಕೊಂಡು ಬನ್ನಿ ನನ್ನ ಮಗ ಏನು ಮಾತು ಆಡ್ದ ಅಂತ. ಈ ಕಡೆ ನೋಡು ಅನ್ವಿತ್. ಹಿಡಿಬೇಕು.
ಮೇಲೆ ಮೇಲೆ ಎತ್ಕೋನ ಎತ್ಕೋ. ಬಿಡು ಕೊಡಿ. ಬಾಲ್ ಟಚ್ ಮಾಡು. ಟಚ್. ಹಾಂ ನೋಡಿದ್ರಿ ಅಲ್ವಾ ಸ್ಪಾಂಜ್ ಏರಿಯಾದಲ್ಲಿ ಹೇಗೆ ಅಂದ ಅಂತ. ಯಾವುದೋ ಒಬ್ಬ ಹುಡುಗ ಇದ್ದ, ಅವನಿಗೆ ಹೋಗಿ ಶಿಷ್ಯ ಅಂದ. ಅದಕ್ಕೆ ಅನ್ನೋದು ಮಕ್ಕಳಿಗೆ ನಾವೇನು ಹೇಳ್ಕೊಡಂಗಿಲ್ಲ, ಅವರೇ ಅಕ್ಕಪಕ್ಕ ನೋಡಿ ಕಲಿತಾರೆ ಅನ್ನೋದು ಇದೇ ಎಕ್ಸಾಂಪಲ್. ಹಾಗೆ ನನ್ನ ಹಸ್ಬೆಂಡ್ಗೂ ಒಂದು ಗೇಮ್ ಆಡಿಸ್ದೆ, ನೋಡೋಣ ನಿನ್ನ ಕಾನ್ಸಂಟ್ರೇಷನ್ ಲೆವೆಲ್ ಎಷ್ಟಿದೆ ಅಂತ. ಬಟ್ ಅವರು 2 ಕ್ಯಾಚ್ ಮಾಡೋಕ್ಕಾಗಿದ್ದು. ಆಮೇಲೆ ಅಲ್ಲಿಂದ ಒಂದು ದೊಡ್ಡ ಸ್ಟೇಜ್ ಇರುತ್ತೋ, ಮಗು ಒಬ್ಬರನ್ನೇ ಡ್ಯಾನ್ಸ್ ಮಾಡೋಕ್ಕೆ ಬಿಡುತ್ತಾರೆ. ಲೈಕ್ 2 to 3 ಮಿನಿಟ್ಸ್ ಅಷ್ಟೇ. ಈ ಕಾನ್ಸೆಪ್ಟ್ ಬಂದು ಏನಂದರೆ ಮಕ್ಕಳಿಗೆ ಸ್ಟೇಜ್ ಫಿಯರ್ ಹೋಗೋಕ್ಕೆ. ಸೊ ನಾವು ಯಾವ ಸಾಂಗ್ ಪ್ಲೇ ಮಾಡೋಕ್ಕೆ ಹೇಳ್ತೀವಿ ಆ ಸಾಂಗ್ನ ಪ್ಲೇ ಮಾಡ್ತಾರೆ. ನನ್ನ ಮಗನ್ನ ಎಲ್ಲಿ ಕರ್ಕೊಂಡು ಹೋದ್ರು ಯಾವಾಗಲೂ ಒಂದೇ ಸಾಂಗ್ ಹೇಳೋದು ಅದೇ ಡ್ಯಾನ್ಸ್ ಮಾಡೋಕ್ಕೆ. ಅದು ಯಾವುದಂದರೆ ಶೇಕ್ ಇಟ್ ಪುಷ್ಪತಿ ಸಾಂಗು. ಅವನು ಇವಾಗಂತಲ್ಲ, ಚಿಕ್ಕ ಪಾಪುಯಿಂದ ಕೂಡ ಎಷ್ಟು ಸತಿ ಈ ಸಾಂಗ್ ಡ್ಯಾನ್ಸ್ ಮಾಡಿದಾನೋ. ಈ ಸಾಂಗ್ ಡ್ಯಾನ್ಸ್ ಮಾಡಿ ಇರೋ ವಿಡಿಯೋ ಎಷ್ಟೋ ಇದೆ ನನ್ನ ಹತ್ರ. ನಾನು ರಾಕ್ ಕ್ಲಿಪ್ ಹಾಕಿಲ್ಲ ಬಿಕಾಸ್ ಕಾಪಿರೈಟ್ಸ್ ಬರುತ್ತೆ ಸಾಂಗಿಗೆ ಅಂತ. ಅವನಿಲ್ಲಿ ಅಂತ ಅಲ್ಲ, ಎಲ್ಲಿ ಅಷ್ಟೇ ನಾಚ್ಕೊಳ್ಳೋದಿಲ್ಲ, ಡ್ಯಾನ್ಸ್ ಮಾಡ್ತಾನೆ. ಅವನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ. ಈ ಪ್ಲೇಸ್ ಅಂತೂ ಮಕ್ಕಳನ್ನ ಎಲ್ಲ ಆ್ಯಕ್ಟಿವಿಟಿಗೆ ಎಂಗೇಜ್ ಮಾಡುತ್ತೆ. ಲೈಕ್ ಕ್ಯೂರಿಯಸ್ ಆಗಿ ಇದೇನು ನೆಕ್ಸ್ಟ್ ಅದೇನು ಅಂತ ಕೇಳ್ತಾನೆ ಇದ್ದ. ಹಾಗೆ ನೆಕ್ಸ್ಟ್ ಬಂದರೆ ಇದೊಂದು ಆ್ಯಕ್ಟಿವಿಟಿ ಏರಿಯಾ ಇತ್ತು. ಲೈಕ್ ಇಬ್ಬರು ಕಾಂಪಿಟೇಷನ್ ಥರ, ಅಪ್ಪ ಮಗ ಕಾಂಪಿಟೇಷನಲ್ಲಿ ಯಾರು ಬಬಲ್ ಹೊಡಿತಾರೆ ಅಂತ ಇಬ್ಬರು ಕಾಲಲ್ಲಿ ಸ್ಟ್ಯಾಂಪ್ ಮಾಡ್ತಾಯಿದ್ರು. ಹಾಗೆ ಅದನ್ನು ಇಬ್ಬರು ಎಂಜಾಯ್ ಮಾಡ್ತಾಯಿದ್ರು ಜೊತೆಗೆ. ಹಾಗೆ ನಾನು ಯಾಕೋ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು. ನಾನು ಸ್ಲಿಪ್ಪರೆಲ್ಲ ಬಿಸಾಕಿ ಜಾರುತ್ತೆ ಅಂತ ನಾನು ಇದೊಂದು ಬೇರೆ ಥರ ಆ್ಯಕ್ಟಿವಿಟಿ, ಲೈಕ್ ವೈರಸ್ನ ಕಾಲಲ್ಲಿ ಹೊಡೆದು ಶಾಟ್ ಮಾಡೋ ಥರ. ಇದೂ ಚೆನ್ನಾಗಿತ್ತು. ಅವನು ಕೂತ್ಕೊಂಡೇ ಬಿಟ್ಟ, ನೋಡೋಣ ಏನಿದು ಅಂತ. ಅವನು ಹೋಗಿ ಕೈಯಲ್ಲೇ ಸ್ಟ್ಯಾಂಪ್ ಮಾಡ್ತಾ ಇದ್ದ, ನೋಡ್ತಾ ಕೈಯಲ್ಲೇ ಸ್ಟ್ಯಾಂಪ್ ಮಾಡ್ಬೋದು ಅಂತ ಕೈ ಮುಟ್ಟಿ 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 ನೋಡ್ತಾ ಇದ್ದ. ಅವ್ನ ಮಗುನೂ ಅವನೇ ನೋಡ್ತಾ ಇತ್ತು. ಹಾಗೆ ಇಲ್ಲೊಂದು ದೊಡ್ಡ ಟಿ ವಿ ಇರುತ್ತೆ, ಅದಕ್ಕೆ ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರೆ. ಅದನ್ನ ರೆಕಾರ್ಡಿಂಗ್ ಮಾಡಿ ನಮಗೆ ಬೇಕಂದರೆ ಆ ಟಿ ವಿಯಲ್ಲಿ ಸ್ಕ್ಯಾನ್ QR ಕೋಡ್ ಬರುತ್ತೆ. ಸ್ಕ್ಯಾನ್ ಮಾಡಿದ್ರೆ ನಮ್ಗೆ ಆ ಕಾಪಿ ಡೌನ್ಲೋಡ್ ಆಗಿ ನಮ್ಮ ವಾಟ್ಸಪ್ ಬರುತ್ತೆ. ಇದೊಂದು ಕ್ಯೂಬ್ಸ್ ಇತ್ತು, ಕಲರ್ ಕ್ಯೂಬ್ಸು. ಲೈಕ್ ಒಂದೇ ರೋಲೇ ಅರೇಂಜ್ ಮಾಡೋ ಥರ ಎಲ್ಲ ಕಲರ್ ಕ್ಯೂಬ್ಸ್ನ ಮ್ಯಾಚ್ ಮಾಡಿ, ಅದು ಚೆನ್ನಾಗಿತ್ತು ಆ್ಯಕ್ಟಿವಿಟಿ. ನೆಕ್ಸ್ಟು ಜಂಪ್ ಮಾಡಿ ಆ ಬ್ಯಾಸ್ಕೆಟ್ ಬಾಲ್ನ ಹಾಕೋದು, ಇದೊಂದು ಆ್ಯಕ್ಟಿವಿಟಿ ಇತ್ತು. ಇದೂ ಚೆನ್ನಾಗಿತ್ತು. ಅಲ್ಲಿರೋ ಸ್ಟಾಫ್ ಕೂಡ ಅಷ್ಟೇ, ತುಂಬ ಅಂದರೆ ತುಂಬ ಫ್ರೆಂಡ್ಲಿ ಇದ್ದರು ಎಲ್ಲ ಮಕ್ಕಳ ಜೊತೆ. ಮತ್ತು ನಾನು ಇಷ್ಟೊಂದು ಇದ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಹೇಳ್ತಾ ಇದ್ದೀನಿ ಅಂತ ಯಾವುದೋ ಪ್ರಮೋಷನಲ್ ವೀಡಿಯೋ ಮಾಡ್ತಾಯಿದ್ದಾಳೆ ಅಂತ ಅಂದ್ಕೋಬೇಡಿ. ನನಗೆ ಇಷ್ಟು ಬೇಗ ಕೂಡ ಪ್ರಮೋಷನಲ್ ವೀಡಿಯೋಸ್ ಕೂಡ ಬರೋದಿಲ್ಲ, ಯಾಕಂದರೆ ಇವಾಗ ನಾನು ಸ್ಟಾರ್ಟ್ ಮಾಡಿರೋದು. ನನಗೆ ಪರ್ಸ್ನಲಿ ಇದೊಂದು ಪ್ಲೇಸ್ ತುಂಬಾ ಇಷ್ಟ ಆಯಿತು. ಅದಕ್ಕೆ ನೀವು ನಿಮ್ಮ ಮಕ್ಕಳ ಜೊತೆ ಹೋಗಿ ಪ್ಲೇಸಲ್ಲಿ ಎಂಜಾಯ್ ಮಾಡ್ಬೋದು ಅಂತ ನಿಮಗೂ ಯೂಸ್ ಆಗಿರುತ್ತೆ ಅಂತ ಹೇಳ್ತಾ ಇರೋದು. ಮತ್ತು ನೆಕ್ಸ್ಟ್ ಆ್ಯಕ್ಟಿವಿಟಿ ಬಂದರೆ ಇದೊಂದು ಮಾರ್ಕೆಟ್ ಥರ, ಮಕ್ಕಳಿಗೆ ಚಿಕ್ಕದು. ಅವರೇ ಅಲ್ಲಿ ಹೋಗಿ ಗ್ರಾಸರೀಸು, ವೆಜಿಟೇಬಲ್ಸ್ ಎಲ್ಲ ಪರ್ಚೇಸ್ ಮಾಡಬೇಕು. ಅಂದರೆ ರಿಯಲ್ ಗ್ರಾಸರೀಸ್ ಮತ್ತು ಇದು ವೆಜಿಟೇಬಲ್ಸ್ ಅಲ್ಲ, ಇದು ಎಲ್ಲ ಫೇಕು. ಜಸ್ಟ್ ಒಂದು ಬ್ಯಾಸ್ಕೆಟ್ ಕೊಡ್ತಾರೆ, ಮಕ್ಕಳು ಹೋಗಿ ಅವ್ರಿಗಿಷ್ಟ ಬರೋ ಐಟಮ್ನ ಎತ್ಕೊಂಡು ಹಾಕೋಬೇಕು. ಅದ್ರ ತಕ್ಕಂಗೆ ಅವರು ಆ ಐಟಮ್ ಹಾಕಿ ಮಾಡಿಕೊಡ್ತಾರೆ. ನನ್ನ ಮಗ ಅಲ್ಲಿ ಎಷ್ಟೊಂದು ಆಪ್ಷನ್ ಇದೆ, ಬರ್ಗರು, ಪಿಜ್ಜಾ, ಸ್ಯಾಂಡ್ವಿಚ್ಚು, ಆಮೇಲೆ ಇನ್ನೂ ಏನೇನೋ ಡಿಫ್ರೆಂಟ್ ಆಪ್ಷನ್ ಇದೆ. ನನ್ನ ಮಗ ಪಿಜ್ಜಾ ಸೆಲೆಕ್ಟ್ ಮಾಡ್ದೆ, ಯಾಕಂದರೆ ಅವ್ನಿಗೆ ಫಸ್ಟಿಂದನೂ ಅಷ್ಟೇ ಪಿಜ್ಜಾ ಅಂದರೆ ತುಂಬ ಇಷ್ಟ. ಆಮೇಲೆ ಇಲ್ಲಿ ಮಕ್ಳ ಕೈಲೇ ಮಾಡಿಸ್ತಾರೆ, ಸ್ವಲ್ಪ ಆದರೂ ಮಾಡಿಸ್ತಾರೆ, ಜಾಸ್ತಿ ಇಲ್ಲ ಅಂದ್ರೂ. ಲೈಕ್ ನನ್ನ ಮಗನಿಗೆ ನಾನು ಹೇಳ್ತಾಯಿದ್ದೆ, ಮನೇಲಿದ್ದಾಗ ಚಪಾತಿ ಮಾಡ್ತೀನಿ ಅಂತ ಇದ್ದಲ್ಲ, ಇವಾಗ ಮಾಡು ಅಂತ ಅವ್ನಿಗೆ ಹೇಳ್ತಾಯಿದ್ದೆ. ಅವ್ನು ನನ್ನೇ ನೋಡ್ತಾಯಿದ್ದೆ. ಅದಕ್ಕೆ ನಮಗೆ ಪರ್ಸ್ನಲಾಗಿ ಯಾವ್ಯಾವ ವೆಜಿಟೇಬಲ್ಸ್ ಬೇಕೋ ಅದನ್ನೇ ಅವ್ರು ಹಾಕ್ಕೊಡ್ತಾರೆ. ಮತ್ತು ಅವನು ಜಾಸ್ತಿ ಲಾಸ್ಟಲ್ಲಿ ಕೇಳಿದಾಗ ಕಾರ್ನ್ ಜಾಸ್ತಿ ಬೇಕು ಅಂದ. ಅವ್ರು ಲಾಸ್ಟಲ್ಲಿ ಕಾರ್ನ್ ಹಾಕ್ಕೊಟ್ರು. ಆಮೇಲೆ ಅವರೇ ಹೋಗಿ ಓವನ್ಗೆ ಇಕ್ತಾರೆ. ಆಮೇಲೆ ಮಾಡಾದ್ಮೇಲೆ ನಮ್ಮನ್ನ ಕರೀತಾರೆ.
ಆದರೆ ಇದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಕ್ಕಳಿಗೆ. ಅಡುಗೆನೂ ಒಂದು ಒಳ್ಳೆ ಆ್ಯಕ್ಟಿವಿಟಿನೇ ಆ್ಯಕ್ಚುಲಿ ಮಕ್ಕಳಿಗೆ. ಅವ್ರಿಗೂ ಎಲ್ಲ ಪ್ರೊಸೀಜರು ಎಲ್ಲ ಮುಂದಕ್ಕೂ ಗೊತ್ತಾಗುತ್ತೆ ಹೇಗೆ ಏನು ಅಂತ. ನಾನಂತೂ ತುಂಬ ಕ್ಯೂರಿಯಸ್ ಆಗಿ ಅದೇನು ವೆಜಿಟೇಬಲು ಇದೇನು ವೆಜಿಟೇಬಲ್ ಅಂತ ನೋಡ್ತಾ ಇದ್ದೆ. ಅವನಿಗೂ ವೆಜಿಟೇಬಲ್ಸ್ ಬಗ್ಗೆನೂ ಗೊತ್ತಾಯಿತು. ಇದರಿಂದ ಅವರು ವೆಜಿಟೇಬಲ್ಸ್ ತಿಂತಾರೆ ಮಕ್ಕಳು, ಲೈಕ್ ವೆಜಿಟೇಬಲ್ಸ್ ಎಲ್ಲ ಮತ್ತೆ ಹಾಕಿರ್ತಾರಲ್ಲ ಅದಕ್ಕೆ. ಹಾಗೆ ಅವನು ನೋಡ್ತಾನೆ ಇದ್ದ ಏನೇನು ಹಾಕ್ತಿದ್ದಾರೆ. ಅವನ ಕೈಲೂ ಎತ್ತಿ ಹಾಕಿಸ್ತಾ ಇದ್ರು ಎಲ್ಲ ವೆಜಿಟೇಬಲ್ಸ್ನ. ಅವ್ರನ್ನೇ ನೋಡ್ತಾ ಇದ್ದ. ಆಮೇಲೆ ನೆಕ್ಸ್ಟು ಇದಾಕಿ ಅಂತ ಅವ್ನು ಕೇಳ್ದ. ಅದು ಕ್ಯಾಪ್ಸಿಕಮ್ ಹಾಕಿ ಅಂತ ಕೇಳ್ದ. ಅದನ್ನು ಅವನೇ ಹಾಕ್ದ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವನಿಂದ ತೆಗೆದು ನಮ್ಮನ್ನ ಕರೆದ್ರು. ನಾವು ಹೋಗಿ ಅದನ್ನ ಕಲೆಕ್ಟ್ ಮಾಡ್ಕೊಂಡ್ರಿ. ಅವನು ಕ್ಯೂರಿಯಸ್ ಆಗಿ ಅವನೇ ಒಂದು ತಟ್ಟೆನೇ ಎತ್ಕೊಂಡು ಬಂದ ಹೆಂಗಿದೆ ಏನು ಅಂತ. ನಾನು ಬಿಡಿಸ್ಬಿಡ್ತಾನಂತ ನಾನು ಎತ್ಕೊಂಡೆ ಕೈಯಲ್ಲಿ. ಆಮೇಲೆ ಅವನೇ ಟೇಸ್ಟ್ ಮಾಡ್ದ ಫಸ್ಟು ಹೇಗಿದೆ ಏನು ಅಂತ. ಫುಲ್ಲು ಚೀಸ್ ಬಂದ್ಬಿಡ್ತು ಅವ್ನ ಬಾಯಿಂದ. ಅವರಪ್ಪ ಎತ್ತಾಕ್ತಾಯಿದ್ರು. ಹಾಗೆ ನಮಗೂ ಸ್ವಲ್ಪ ಟಯರ್ಡ್ ಆಯಿತು. ಸ್ವಲ್ಪ KFC ತಿನ್ನೋಣ ಅನ್ನಿಸ್ತು. ಹೋಗಿ ಹಂಗೆ KFCನೂ ತಿಂದ್ರಿ. ಹಾಗೆ ಒಂದು ಚಿಕ್ಕದಾಗಿ ಲೈಟಾಗಿ ಝುಡಿಯೋಗೆ ಹೋಗಿ ಶಾಪಿಂಗ್ ಕೂಡ ಮಾಡಿದ್ರಿ. ನಾನೇನು ಮಾಡಿಲ್ಲ, ಅಪ್ಪ ಮಗ ಇಬ್ಬರೇ ಮಾಡಿದ್ರು. ಯಾಕಂದರೆ ನನಗೆ ಅಲ್ಲಿರೋ ಅಷ್ಟು ಕಲೆಕ್ಷನ್ ನನಗೆ ಇಷ್ಟ ಆಗಿದ್ದಿಲ್ಲ. ಆದರೆ ಅಪ್ಪ ಮಗ ಚೆನ್ನಾಗೇ ಶಾಪಿಂಗ್ ಮಾಡಿದ್ರು. ಏನೇನು ಮಾಲೆಲ್ಲ ಸುತ್ತಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ರಿ. ಹಾಗೆ ಆಚೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರಿ. ಹಾಗೆ ಹೇಗೋ ಸುಮ್ಮನೆ ಕೂತ್ಕೊಂಡಿದ್ದೀವಲ್ಲ, ಸ್ವಲ್ಪ ಸೆಲ್ಫಿ ಫೋಟೋಸು ವೀಡಿಯೋಸ್ ತೊಗೊಂಡ್ರಿ. ಹಾಗೆ ನನ್ನ ಹಸ್ಬೆಂಡ್ ಹತ್ರ ಒಂದು ವೀಡಿಯೋ ತೊಗೊಂಡೆ. ಹಾಗೆ ನನ್ನ ಮಗನ ಹತ್ರನೂ 1-2-3 ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡೆ. ಅವನಂತೂ ವೀಡಿಯೋ ಬಂದರೆ ಸಾಕು ಸುಮ್ಮನೆ ಫೋಸ್ ಕೊಡೋಲ್ಲ, ಏನಾದ್ರು ಡಿಫ್ರೆಂಟಾಗಿ ಫೋಸ್ ಕೊಡ್ತಾನೆ. ಆಮೇಲೆ ಅಲ್ಲಿನೇ ನನ್ನ ಮಗನ್ನೇ ನಿಲ್ಲಿಸಿ ನಮ್ಮಿಬ್ರದ್ದು ಫೋಟೋ ತೆಗಿ ಅಂತ ಈ ಫೋಟೋ ಎಲ್ಲ ಅವನೇ ತೆಗ್ದಿದ್ದು. ಅಲ್ಲಿರೋರೆಲ್ಲ ಏನಿದು ಮಕ್ಳ ಕೈಲಿ ಫೋಟೋ ತೆಗಿಸ್ತಿದ್ದಾರೆ ಅಂತ ನೋಡಿ ನಗೀತಾಯಿದ್ರು. ಹಾಗೆ ಇನ್ನೇನು ನಮ್ಮ ಆ್ಯನಿವರ್ಸರಿ ಹೀಗೆ ಹೊರ್ಟೋಯ್ತಲ್ಲ ಅಂತ ಸ್ವಲ್ಪ ಲೈಟಾಗಿ ಬೇಜಾರಿತ್ತು. ಹಾಗೆ ಬರೋಷ್ಟರಲ್ಲಿ ಮನೆಗೆ ಈವ್ನಿಂಗ್ ಆಗೋಗಿತ್ತು. ಯಾಕೆ 5th ಆ್ಯನಿವರ್ಸರಿ ಬೇರೆ ಸುಮ್ಮನೆ ಲೈಟಾಗಿ ಆಗೋಯ್ತಲ್ಲ ಸೆಲೆಬ್ರೇಷನ್ ಅಂತ ಬೇಜಾರಿತ್ತು. ಸೊ ಮನೆಗೆ ಬಂದು ಚಿಕ್ಕದಾಗಿ ಒಂದು ಕೇಕ್ ತಂದು ಕ್ಯಾಂಡಲ್ ಲೈಟ್ ಕೇಕ್ ಕಟ್ಟಿಂಗ್ ಮಾಡಿದ್ರಿ ಇಬ್ಬರು. ನಮ್ಮ ಹಳೆ ಮದುವೆ ಫೋಟೋಸ್ ಎಲ್ಲ ಲ್ಯಾಪ್ಟಾಪಲ್ಲಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ರಿ. ಓಕೆ ಬೈಕೋಬೇಡಿ, ಇನ್ನೂ ಲಾಸ್ಟ್ ಆಗ್ತೈತೆ ವೀಡಿಯೋ. ಇನ್ನೂ ಇವಳು ಈ ಪ್ಲೇಸ್ ಅಂತ ಹೇಳಿಲ್ಲ ಅಂತ. ಈ ಪ್ಲೇಸ್ ಇರೋದು ಬಂದು ಈ ಬಾನ್ಸ್ವಾಡಿ ಮೇನ್ ರೋಡಲ್ಲಿ ಬೆಂಗಳೂರಲ್ಲಿ. ಈ ಪ್ಲೇಸ್ ಹೆಸರು ಕ್ಯೂರಿಯಸ್ ಕಿಡ್ಸ್ ಅಂತ. ಓರಿಯನ್ ಮಾಲಲ್ಲಿ ಲಾಸ್ಟ್ ಫ್ಲೋರಲ್ಲಿ ಇರೋದು. ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಇಲ್ಲಿಗೋಗಿ, ಅವರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಆಟ ಆಡೋದು ಬಿಟ್ಟು ಬೇರೆ ಥರ ಆ್ಯಕ್ಟಿವಿಟೀಸ್ ಇದೆ ಈ ಜಾಗದಲ್ಲಿ. ಅವರಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ನಾವಂತೂ ನಮ್ಮ 5th ಇಯರ್ ಆ್ಯನಿವರ್ಸರಿನ ಹೀಗೆ ಚಿಕ್ಕದಾಗೆ ಸಿಂಪಲ್ಲಾಗೆ ಸೆಲೆಬ್ರೇಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ಇನ್ನೂ ಒಳ್ಳೆ ಗುಡ್ ಕಂಟೆಂಟ್ ವೀಡಿಯೋಸ್ ಕೊಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.